ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಬಗ್ಗೆ ಡಿಕೆಶಿ ನಡವಳಿಕೆ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಶಾಸಕರಿಂದ ಬೃಹತ್ ಸಮರವನ್ನ ಸಾರಲಾಗ್ತಾ ಇದೆ. ಅಶೋಕ್ ಟೀಮ್ ಬಳಿಕ ಈಗ ಅಶ್ವಥ್ ನಾರಾಯಣ ಸಮರವನ್ನ ಸಾರ್ತಾ ಇರುವಂತದ್ದು. ನಿನ್ನೆ ಅಶೋಕ್ ಅವರ ಟೀಮ್ ಅನ್ನ ಭೇಟಿಯಾಗಿದ್ರು ಗುತ್ತಿಗೆದಾರರ ಸಂಘದವರು, ಅಂದ್ರೆ ಬಿಬಿಎಂಪಿ ಗುತ್ತಿಗೆದಾರರು ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಸುಮಾರು 11 ಪ್ರಶ್ನೆಯನ್ನ ಕೇಳಿದ್ರು ಅಶೋಕ್ ಅವರು. ಹಂಗೆ ಯಾಕೆ ಹಿಂಗೆ ಯಾಕೆ ಅಂತ. ಇವ್ರ ಸರ್ಕಾರ ಇದ್ದಾಗಂತೂ ರಿಲೀಸ್ ಮಾಡಲಿಲ್ಲ. 28 ತಿಂಗಳಿದ್ದು, 28 ತಿಂಗಳಿಂದ ಬಿಜೆಪಿ ಪೆಂಡಿಂಗ್ ಇಟ್ಕೊಂಡು ಬಂದಿತ್ತು. ಬಟ್ ಇವಾಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಕ್ಲಿಯರ್ ಮಾಡಿರ್ಲಿಲ್ಲ ಅದನ್ನ. ಇಂದು ಅಶ್ವಥ್ ನಾರಾಯಣ ಟೀಮ್ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಅಶ್ವಥ್ಗೆ ಗೋಪಾಲಯ್ಯ, ಮುನಿರತ್ನ, ಸೋಮಶೇಖರ್ ಅವರು ಸಾಥನ್ನ ಕೊಡಲಿದ್ದಾರೆ. ಇವರೆಲ್ಲರೂ ಕೂಡ ಸಚಿವರಾಗಿದ್ದಂಥವ್ರು, ಬೆಂಗಳೂರಿಂದ ಆಯ್ಕೆಯಾಗಿ ಸಚಿವರಾಗಿದ್ದಂಥವ್ರು. ಇವರು ಕೂಡ ಅಷ್ಟೇ. ಒಬ್ರು ಆ ಸಂದರ್ಭದಲ್ಲಿ ಆಗ್ಲೂ ಕೂಡ ಗುತ್ತಿಗೆದಾರರು ಕೇಳ್ಕೊಳ್ತಾ ಇದ್ರು, ಬಿಲ್ ರಿಲೀಸ್ ಮಾಡಿ 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 ಅಂತ ಮಾಡ್ಲೇ ಇಲ್ಲ ಬಿಜೆಪಿ ನಾಯಕರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರನ್ನು ಕೇಳ್ತಾ ಇದ್ದಾರೆ, ಕಮಿಷನ್ ದಂಧೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯ ನಂತರ ರಾಜ್ಯಪಾಲರಿಗೂ ಬಿಜೆಪಿ ದೂರನ್ನ ಕೊಟ್ಟಿರುವಂತದ್ದು. ನಿನ್ನೆ ಡಿಕೆ ಶಿವಕುಮಾರ್ ಅವರಿಗೆ 11 ಪ್ರಶ್ನೆ ಕೇಳಿದ್ರು ಆರ್ ಅಶೋಕ್ ಅವರು. ಡಿಕೆ ಶಿವಕುಮಾರ್ ಮೂಲಕ ಸಿಎಂಗೆ ಇರಿಸು ಮುರಿಸು ತರಲಿಕ್ಕೆ ಬಿಜೆಪಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತದ್ದು ಬಿಬಿಎಂಪಿ ಗುತ್ತಿಗೆದಾರರು. ರಾಜ್ಯಪಾಲರು, ವಿಪಕ್ಷ ಮುಖಂಡರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ಬಿಜೆಪಿಯವರು ಕೈ ಜೋಡಿಸ್ತಾ ಇದ್ದಾರೆ ಗುತ್ತಿಗೆದಾರರ ಜೊತೆಗೆ. ಸೊ ಸರ್ಕಾರದ ವಿರುದ್ಧ ಅವರು ಕೂಡ ಮುಗಿಬೀಳ್ತಾ ಇರುವಂತದ್ದು. ಬಿಜೆಪಿಗೆ ಕಮಿಷನ್ ಅಸ್ತ್ರ ಸಿಕ್ಕಂತಾಗಿದೆ. ಗುತ್ತಿಗೆದಾರರ ಕಮಿಷನ್ ಆರೋಪವೇ ಇಲ್ಲಿ ಅಸ್ತ್ರ ಆಗಿರುವಂತದ್ದು. ಕಮಿಷನ್ ಕೇಳ್ತಾ ಇದ್ದಾರೆ 10ರಿಂದ 15% ಅನ್ನುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಮರಕ್ಕೆ ಈಗ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಯಾಕೆ ಬಿಲ್ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇದೇ ಅಶೋಕ್ ಅವರು ಇದ್ರು, ಸಚಿವರಾಗಿದ್ದಂಥವ್ರು. ಈಗ ಸುಮಾರು 5-6 ಜನ ಸಚಿವರಾಗಿದ್ದಂಥವ್ರು. ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಒಬ್ರು ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಇದೆಲ್ಲವೂ ಕೂಡ ಹೋಲ್ಡ್ ಆದಾಗ ಪೆಂಡಿಂಗ್ ಆದಂತ ಸಂದರ್ಭದಲ್ಲಿ ಈಗ ಪೇ ಡಿಸಿಎಂ ಪೋಸ್ಟರ್ ಮೂಲಕ ಕ್ಯಾಂಪೇನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟದಲ್ಲಿ ಟಕ್ಕರನ್ನ ಕೊಡ್ಲಿಕ್ಕೆ ತಂತ್ರವನ್ನ ಮಾಡಲಾಗ್ತಾ ಇದೆ. ಈ ಒಂದು ಕಮಿಷನ್ ಅಸ್ತ್ರವನ್ನ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ತರಲಿಕ್ಕೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ. ಇಂಥದ್ದೇ ವಿಚಾರವನ್ನ ಕಾಂಗ್ರೆಸ್ ಕೂಡ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಿದ್ರು. ಅದು ವರ್ಕೌಟ್ ಕೂಡ ಆಗಿತ್ತು. ಲೋಕಸಭೆ ಚುನಾವಣೆ ವೇಳೆ ಬಿಜೆಪಿಗೆ ಅಸ್ತ್ರ ಆಗ್ತಾ ಇದೆ ಇದು. ಬಿಕಾಸ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಸ್ತ್ರ ಮಾಡ್ಕೊಂಡಿದ್ರು, ಅದು ವರ್ಕೌಟ್ ಆಗಿತ್ತು. ಸೊ ಹೀಗಾಗಿ ವರ್ಕೌಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿಯವರು ಕೂಡ ಅದೇ ಒಂದು ಹಾದಿಯಲ್ಲಿ ಮುನ್ನಡೀತಾ ಇದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಬಿಬಿಎಂಪಿಯ ಗುತ್ತಿಗೆದಾರರು ಯಾವ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ, ದೂರುಗಳನ್ನ ಕೊಡ್ತಾ ಇದ್ದಾರೆ, ಹಾಗೆ ವಿರೋಧ ಪಕ್ಷಗಳ ನಾಯಕರುಗಳ ಮನೆಗಳನ್ನ ಎಡತಾಕ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ರಾಜ್ಯಪಾಲರು, ವಿಪಕ್ಷ ಮುಖಂಡರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಆದರೆ ರಾಜ್ಯ ಗುತ್ತಿಗೆದಾರರ ಅಂತ ಒಂದು ಸಂಘ ಇದೆ, ರಾಜ್ಯ ಗುತ್ತಿಗೆದಾರರ ಸಂಘ ಅಂತ, ಅದಕ್ಕೆ ಮಾತ್ರ ದೂರನ್ನ ಕೊಟ್ಟಿಲ್ಲ. ಇವರು ಬಿಬಿಎಂಪಿ ಗುತ್ತಿಗೆದಾರರು ಇವರನ್ನು ಕನ್ಸಿಡರೇ ಮಾಡಿಲ್ಲ, ಅಥವಾ ಇವ್ರದೇ ಒಂದು ಗುಂಪು, ಅಂದ್ರೆ ಬಿಬಿಎಂಪಿ ಗುತ್ತಿಗೆದಾರರದ್ದೇ ಒಂದು ಗುಂಪು ಅಂತ ನಿರ್ಧಾರ ಮಾಡಿದ್ದಾರಾ, ಅದರಲ್ಲೂ ಕೂಡ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈವರೆಗೂ ಯಾವ ಗುತ್ತಿಗೆದಾರರು ಕೂಡ ನನಗೆ ದೂರನ್ನ ಕೊಟ್ಟಿಲ್ಲ, ಬಿಜೆಪಿ ನಾಯಕರು ಎತ್ತಿ ಕಟ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಕೆಂಪಣ್ಣ ಅವರು ಮಾತನಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಆರೋಪ ಇದು. ಇದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕೆಂಪಣ್ಣ ಅವರು. ಕುತೂಹಲವನ್ನ ಮೂಡಿಸಿದೆ ಇಂದಿನ ಸುದ್ದಿಗೋಷ್ಠಿ. ನಮಗೆ ಇದುವರೆಗೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ನೋ ಕಾಂಟ್ರಾಕ್ಟರ್ ಹ್ಯಾಸ್ ಮೇಡ್ ಎ ಕಂಪ್ಲೇಂಟ್. ನಾಟ್ ಓನ್ಲಿ ಬಿಬಿಎಂಪಿ, ಹೊರಗಡೆ ಯಾವುದು ಕಾಂಟ್ರಾಕ್ಟ್ರು ನಮಗೆ ದುಡ್ಡು ಕೇಳಿದ್ದಾರೆ ಅಂತ ಇದುವರೆಗೆ ಮಾಡಿಲ್ಲ. ನಾವು ಅವಕ್ಕೇನು, ಅದು ಅಲ್ಲಿ ಈ ಸರ್ಕಾರ ಬಂದು 3 ತಿಂಗಳಾಗಿದೆ, ಏನೇ ಕೆಲಸಗಳೇನೇ ಮಾಡಿಲ್ಲ. ಹೆಂಗೆ ಆರೋಪ ಮಾಡಿ ಪೇಮೆಂಟ್ ರಿಲೀಸ್ ಮಾಡಿದ್ದಾರೆ, ಹೇಗೆ ಮಾಡಿ? ಶಿವಕುಮಾರ್ ಗೊತ್ತಿರೋದ್ರಿಂದ ಅವ್ರು ಅಷ್ಟು ಬುದ್ಧಿವಂತರಾಗಿ ಆ ಥರಕ್ಕೆ ಹೋಗಲ್ಲ. ಕೊಡ್ರಿ 15% ಕೊಡಿ ಅಂತ ಅವ್ರು ಮಾತಾಡೋದು ಇಲ್ಲ ಅಂತ. ಅವ್ರು ಏನಾದರೂ ಇದ್ದರೆ ಬೇರೆ ಥರ ಮಾತಾಡೋರೆ. ನನಗೆ ಹೇಳ್ತಾಯಿದ್ರು ಇಷ್ಟು ದಿವಸ ಪೊಲಿಟಿಕಲ್ ಕೆಂಪಣ್ಣ ಬಿಲಾಂಗ್ಸ್ ದಿ ಕಾಂಗ್ರೆಸ್. ಅವರು ದೇ ಹ್ಯಾವ್ ಬಿಕಮ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ BJP ನಾವು. ಆ BJPಯವರು ಕಟ್ತಾ ಇದ್ದಾರೆ ಅಂತ ನನ್ನ ಲೆಕ್ಕ.
ನಾನು ಮಾಡಿದ್ದೆ ತನಿಖೆ ಆಗಲೇಬೇಕು. ಅವನ ಆರೋಪ ಮಾಡಿದ್ದು ತನಿಖೆ ಆಗಬೇಕು. ಈ ಶುಡ್ ಪೇಸ್ ಐದರ್ ಡಿ ಸಿ ಎಮ್ ತಪ್ಪು ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ತಗೊಳ್ಳಿ, ಅಥವಾ ಇವ್ರು ತಪ್ಪು ಮಾಡಿದ್ರೆ ಇವ್ರು ತಗೊಂಡೆ. ಕಾಂಟ್ರಾಕ್ಟರ್ ನಮಗೆ ಇದುವರೆಗೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ನೋ ಕಾಂಟ್ರಾಕ್ಟರ್ ಹ್ಯಾಸ್ ಮೇಡ್ ಎ ಕಂಪ್ಲೇಂಟ್. ನಾಟ್ ಓನ್ಲಿ BBMP, ಹೊರಗಡೆ ಯಾವುದು ಕಾಂಟ್ರಾಕ್ಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ನೋಡ್ತಾ ಇದ್ವಿ ಗುತ್ತಿಗೆದಾರರ ಸಂಘದಲ್ಲೂ ಕೂಡ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಒಂದ್ ಕಡೆ BBMP ಗುತ್ತಿಗೆದಾರರು ಬಿಲ್ ಅನ್ನ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷಗಳ ನಾಯಕರುಗಳ ಮನೆಗಳಿಗೆ ಎಡತಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇದೇ BBMPಯ ಸಣ್ಣ ಗುತ್ತಿಗೆದಾರರು ಸರ್ಕಾರದ ಪರವಾಗಿದ್ದಾರೆ. ಮತ್ತೊಂದ್ ಕಡೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ಕೂಡ ನನ್ಗೆ ಆತರ ಅನ್ಸಲ್ಲ, BJP ಅವರು ಎತ್ತಿ ಕಟ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳುವ ಮುಖಾಂತರ ಎಲ್ಲೊಂದ್ ಕಡೆ ಗುತ್ತಿಗೆದಾರರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಇವತ್ತಿನ ಒಂದು ಕಮಿಷನ್ ಅಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪೃಥ್ವಿ, ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಏನು ಕೆಂಪಣ್ಣವ್ರು ಕರೆದಂಥ ಸುದ್ದಿಗೋಷ್ಠಿ ಏನಿದೆ 11:00ವರೆಗೆ ಚಾಮರಾಜಪೇಟೆಯ ತಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿ ತುಂಬ ಮಹತ್ವವಾದಂಥ ಸುದ್ದಿಗೋಷ್ಠಿ. ಯಾಕಂದರೆ ಇವತ್ತು ಕೆಂಪಣ್ಣವರು ಯಾವ ರೀತಿಯಾಗಿ ಆರೋಪಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಕುತೂಹಲ ಇದೆ. ಯಾಕಂದರೆ ಈ ಹಿಂದೆ BJP ಸರ್ಕಾರ ಇದ್ದಾಗ ನೇರವಾಗಿ ಅವರು ಆರೋಪವನ್ನು ಮಾಡಿದ್ರು, ಕಮಿಷನ್ 40% ಕಮಿಷನ್ ಸರ್ಕಾರ ಅಂತೇಳಿ. ಇದರಿಂದ ಸಾಕಷ್ಟು ರೀತಿಯಾದ ಮುಜುಗರ ಕೂಡ ಆಗಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಕೂಡ ಸಾಕಷ್ಟು ರೀತಿಯಾಗಿ BJP ಸರ್ಕಾರದ ವಿರುದ್ಧನೂ ಕೂಡ ಹೋರಾಟವನ್ನು ಮಾಡ್ತು. ಸೊ ಈಗ ಕಾಂಗ್ರೆಸ್ ಅಧಿಕಾರಕ್ಕೂ ಕೂಡ ಬಂದಿದೆ. ಆದರೆ ಕಳೆದ ಈ ಹಿಂದೆ ಇದ್ದಂಥ BJP ಸರ್ಕಾರದಲ್ಲಿದ್ದಂಥ ಕಮಿಷನ್ ಏನಾದರೂ ಈಗ ಕಡಿಮೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರನೇ ಸಿಗ್ತಾ ಇದೆ. ಯಾಕಂದರೆ BBMP ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಅಂತ ಮಂಜುನಾಥ್ ಅವರು ಕಳೆದ 3 ತಿಂಗಳಿಂದನೂ ಕೂಡ ಬಾಕಿ ಬಿಲ್ ಏನಿದೆ ಅದನ್ನು ಪಾವತಿ ಮಾಡಿ, ಈ ಹಿಂದೆನೂ ಕೂಡ BJP ಸರ್ಕಾರದಲ್ಲಿದ್ದಾಗೂ ಕೂಡ ಬಾಕಿ ಬಿಲ್ ಪಾವತಿ ಆಗಿಲ್ಲ. 2,000 ಕೋಟಿಗೂ ಹೆಚ್ಚು ಕೂಡ ಬಾಕಿ ಇದೆ. ಒಟ್ಟು ಓವರಾಲ್ ಆಗಿ ಕರ್ನಾಟಕ ಸೇರಿದಂತೆ BBMP ಮತ್ತು ಕರ್ನಾಟಕ ಸೇರಿದಂತೆ ಎಲ್ಲ ಕಡೆಗೆ ಸೇರಿದ್ರೆ ಒಟ್ಟು 5,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇರೋದು. ಆದರೆ BBMPಗೆ ಕೊಡ್ತಾ ಇರೋದು, ಈಗ ರಿಲೀಸ್ ಮಾಡಿರೋದು 650 ಕೋಟಿ ಮಾತ್ರ. ಇದು ಯಾವುದಕ್ಕೆ ಸಾಕಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೂ ಕೂಡ ದೂರನ್ನು ಸಲ್ಲಿಸಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ BBMPಯ ಮುಖ್ಯ ಆಯುಕ್ತರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ವಸ್ತುಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಕೆಂಪಣ್ಣವರು ಕರೆದಂಥ ಸುದ್ದಿಗೋಷ್ಠಿ ಏನಿದೆ, ಅವರು ಏನೋ ಸೇಫ್ ಝೋನಲ್ಲಿ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ BJP ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ಸರ್ಕಾರದಲ್ಲಿದ್ದಾಗ ನಮ್ಮನ್ನು ಯಾವ ರೀತಿಯಾಗಿ ನೀವು ಆರೋಪವನ್ನು ಮಾಡಿದ್ರಿ, ಬರೀ ಆರೋಪಗಳು ಮಾತ್ರ ಆಗಿದ್ವು. ಈಗ ನೀವು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರೆದಿದೆ ಕಮಿಷನ್ ಹಾವಳಿ. ಆದರೂ ಕೂಡ ನೀವು ಒಂದು ಸಣ್ಣ ಆರೋಪವನ್ನು ಕೂಡ ಮಾಡ್ತಾ ಇಲ್ಲ. ನೀವು ಏನು ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಗುತ್ತಿಗೆದಾರರ ಸಂಘಗಳು ಕೂಡ ಸಾಕಷ್ಟು ರೀತಿಯಾಗಿ ಆರೋಪ ಮತ್ತು ಪ್ರತ್ಯಾರೋಪ, ಒಬ್ಬರು ಪರ ಇದ್ರೆ ಇನ್ನೊಬ್ಬರು ವಿರೋಧವಾಗಿರೋದು ಕೂಡ ಇಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನಿದೆ, ಯಾವುದೇ ರೀತಿಯಾದಂಥ ಕಮಿಷನ್ ಹಾವಳಿ ಇಲ್ಲ, ಕಮಿಷನ್ ಆರೋಪ ಇಲ್ಲ, DK ಶಿವಕುಮಾರ್ ಅವರು ಕೂಡ ಕೇಳಿಲ್ಲ ಮತ್ತು ಅಧಿಕಾರಿಗಳು ಕೂಡ ಕೇಳಿಲ್ಲ ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ರೆ. ಬಟ್ ನಿಜವಾದ ಏನು BBMPಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನಿದೆ, ಅವರು ಹೇಳ್ತಾ ಇರೋದು ನಮಗೆ ಸಾಕಷ್ಟು ರೀತಿಯಾಗಿ ತೊಂದರೆ ಆಗ್ತಾ ಇದೆ. ನಿಜವಾಗ್ಲೂ ತೊಂದರೆ ಆಗ್ತಾ ಇರೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ಓರ್ವ ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ತನಿಖೆನೂ ಕೂಡ ಆಗಬೇಕು ಮತ್ತು ಕೂಡ್ಲೇನೆ ಸಾಧ್ಯ ಆದಷ್ಟು ಬೇಗನೆ ಎಷ್ಟು ಬಾಕಿ ಬಿಲ್ ಇದೆ ಅದನ್ನ ಬಾಕಿ ಬಿಲ್ ಪಾವತಿ ಮಾಡಬೇಕು. ಇವತ್ತು ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಕೆಂಪಣ್ಣ ಅವರ ಸುದ್ದಿಗೋಷ್ಠಿ ಏನ್ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡೋಣ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಬೇಲಿನೇ ಎದ್ದು ಒಲ ಮೇಯ್ದಂತ ಕತೆ. ಬಿಟ್ಕಾಯಿನ್ ಹಗರಣದ ತನಿಖೆ ಚುರುಕುಗೊಂಡಿರುವಂಥದ್ದು. ಬಿಟ್ಕಾಯಿನ್ ಪ್ರಕರಣ, ಈ ಒಂದು ಹಗರಣ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯದಲ್ಲಿ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಈಗ CCB ವಿರುದ್ಧವೇ FIR ಅನ್ನ ದಾಖಲಿಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT. CCB ವಿರುದ್ಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಈ ಹಿಂದೆ ಬಿಟ್ಕಾಯಿನ್ ಪ್ರಕರಣದ ತನಿಖೆಯನ್ನ ನಡೆಸಿತ್ತು CCB ಟೀಮ್. ಅಧಿಕಾರಿಗಳ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. SIT DYSP PK ರವಿಶಂಕರ್ ಅವರಿಂದ ದೂರನ್ನ ಕೊಡಲಾಗಿತ್ತು. ಸೊ ಹೀಗಾಗಿ ದೂರನ್ನ ದಾಖಲು ಮಾಡಿಕೊಂಡು FIR ಅನ್ನ ದಾಖಲಿಸಲಾಗಿದೆ. ಕಾಟನ್ಪೇಟೆಯಲ್ಲಿ ಕೊಡಲಾಗಿತ್ತು ದೂರನ್ನ, ಈಗ FIR ಆಗಿದೆ. ಬೇಲಿನ ಎದ್ದು ಒಲ ಮೇಯ್ದ ಕತೆ ಇದು. ಅಂದ್ರೆ ಇಲ್ಲಿ ನಾನಾ ರೀತಿಯಲ್ಲಿ
ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ, ದಾಖಲೆಗಳನ್ನ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಈಗ ಸಿಸಿಬಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಲ್ವಾ, SIT ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಆ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಟ್ಕಾಯಿನ್ ಕೇಸ್ ಮೂಲ ಫೈಲ್ ಅನ್ನ ಬದಲು ಮಾಡಲಾಗಿದೆ ಅನ್ನುವಂತ ಪ್ರಮುಖ ಆರೋಪವನ್ನ ಮಾಡಲಾಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಕೇಸೇ ತಿರುಗಿಸ್ದಂಗೆ ಇದು. 2 ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಅನ್ನ ಮಾಯ ಮಾಡಲಾಗಿದೆ. ಅಂದ್ರೆ ಎಲ್ಲೋ ಬೇರೆ ಕಡೆ ಅದನ್ನ ಏನೋ ಮಾಡಲಾಗಿದೆ. ಆ ಒಂದು 2 ಪೆನ್ ಡ್ರೈವ್ ಮತ್ತೆ ಹಾರ್ಡ್ ಡಿಸ್ಕ್ ಅನ್ನ ಅಂತ ಆರೋಪ ಮಾಡಲಾಗ್ತದೆ. ಕೇಸ್ನ ಸಾಕ್ಷ್ಯಾಧಾರಗಳನ್ನ ತಿರುಚಲಾಗಿದೆ ಅನ್ನುವಂತ ಪ್ರಮುಖ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಆಲ್ಮೋಸ್ಟ್ ಇದನ್ನ ಹಳ್ಳ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅಂತ. ಸೆಪ್ಟೆಂಬರ್ 9, 2020 ಡಿಸೆಂಬರ್ 16, 2020 ಅವಧಿಯಲ್ಲಿ ಅಕ್ರಮ ನಡೆದಿರುವಂತದ್ದು. ಅಂದ್ರೆ ಈ ಫೈಲ್ ಅನ್ನ ತಿರುಚುವಂತದ್ದು, ಈ ಹಾರ್ಡ್ ಡಿಸ್ಕ್ ಇವೆಲ್ಲವೂ ಕೂಡ ಮಾಯ ಆಗಿರೋದು ಈ ಸಂದರ್ಭದಲ್ಲಿ ಅಂತ ಸಿಸಿಬಿ ಅಧಿಕಾರಿಗಳಿಂದ ಒಳಸಂಚು ಕಾಣಿಸ್ತಾ ಇದೆ. ಅಧಿಕಾರದ ದುರುಪಯೋಗವನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿ ಆರೋಪವನ್ನ ಮಾಡಲಾಗ್ತದೆ ಸಿಸಿಬಿ ಟೀಮ್ನ ವಿರುದ್ಧ. FSL ರಿಪೋರ್ಟ್ ನಲ್ಲಿ ಹೊಸ ಫೈಲ್ ಸೃಷ್ಟಿ ಆಗಿರುವಂತದ್ದು ಕೂಡ ದೃಢ ಆಗಿದೆ. ಅದು ದೃಢ ಆಗ್ತಿದ್ದ ಹಾಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಇಲ್ಲಿ ದೂರನ್ನ ಕೊಟ್ಟಿರುವಂತದ್ದು. SITಗೆ ವರದಿಯನ್ನ ನೀಡಿರುವಂತದ್ದು FSL. ಇಲ್ಲಿ ಫೈಲ್ಗಳನ್ನ ತಿರುಚಲಾಗಿದೆ, ಹೊಸ ಫೈಲ್ ಅನ್ನ ತೆರೆಯಲಾಗಿದೆ. ಸಾಕಷ್ಟು ಪ್ರಮುಖ ಅಂಶಗಳು ಇಲ್ಲಿ ಮರೆಯಾಗಿರುವಂತದ್ದು, ಮರೆಮಾಚುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಈಗ ಸಿಸಿಬಿಯ ಒಳಸಂಚು ಕಾಣಿಸ್ತಾ ಇದೆ. ಯಾವ ಅಧಿಕಾರಿಗಳ ಹೆಸರನ್ನ ಏನಾದ್ರೂ ಮೆನ್ಷನ್ ಮಾಡಲಾಗಿದೆಯಾ? ಈಗ FIR ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ, ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ. ಬಿಕಾಸ್ ಇಲ್ಲಿ ಆ ಫೈಲ್ನೇ ತಿರುಚಲಾಗಿದೆ ಅಂದ್ರೆ ಈ ಒಂದು ಕೇಸನ್ನೇ ಹಳ್ಳ ಇಳಿಸ್ತಂತೆ ಅರ್ಥ. ಪೃಥ್ವಿ, ಖಂಡಿತವಾಗ್ಲೂ ಬೇಲಿನೇ ಹೆದ್ದಿ ಹೊಲ ಮೈದಂತೆ ನೀವು ಹೇಳಿದಾಗೆ 100ಕ್ಕೆ 100 ಸತ್ಯ. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ, ಸಾಕಷ್ಟು ನೀಟಲ್ಲಿ ಒಂದು ಪ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಭಾವನೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶ್ರೀಕಿ ಕೇಸಲ್ಲೂ ಕೂಡ ಕೆಲವು ಅಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳು ತಂಡೋಪತಂಡವಾಗಿ ಕೆಲವು ಕಡೆ ರೈಡ್ ಮಾಡೋದೇನೋ, ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡೋ ರೀತಿಯಲ್ಲಿ ವಿಚಾರಣೆಗಳನ್ನು ಕೊಟ್ಕೊಂಡಿದ್ದು, ಆತನನ್ನ ಸ್ಟೇಟ್ಮೆಂಟ್ಗಳನ್ನು ವಶಪಡಿಸ್ಕೊಂಡಿದ್ದು, ಆತನ ಲ್ಯಾಪ್ಟಾಪ್ಗಳನ್ನು ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದು, ಪೆನ್ ಡ್ರೈವ್ಗಳನ್ನು ವಶಪಡಿಸ್ಕೊಂಡು ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು. ಅದೇ ರೀತಿಯಾಗಿ FSL ಕೂಡ ಕಳಿಸಿದ್ರು. FSL ಮಿರರ್ ಇಮೇಜ್ ಅನ್ನ ಕೂಡ ಅಂದ್ರೆ ಮಿರರ್ ಇಮೇಜ್ ಅನ್ನು FSL ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಆ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡಿದ್ರು. 2020 ಸೆಪ್ಟೆಂಬರ್ ಇಂದ ಹಿಡಿದು 2020 ಡಿಸೆಂಬರ್ ಒಳಗಡೆ ಕೂಡ ಡೂಪ್ಲಿಕೇಟ್ ಫೈಲ್ಸ್ ಗಳನ್ನ ಪೆನ್ ಡ್ರೈವ್ ಗಳಲ್ಲಿ ತಿರುಚಲಾಗಿರ್ತದೆ. ಅಂದ್ರೆ ಒಂದೇ ಫೈಲ್ ನ 2-3 ಬಾರಿ ಫೈಲ್ಗಳನ್ನ ಕ್ರಿಯೇಟ್ ಮಾಡಿ ಕೆಲವು ಫೈಲ್ಗಳನ್ನ ಡೆಲೀಟ್ ಮಾಡಿರ್ತಾರೆ. ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಆ ಪೆನ್ ಡ್ರೈವ್ ಗಳನ್ನ ಇಟ್ಟಿದ್ರು. ಸದ್ಯಕ್ಕೆ ಈಗ FSL ಬಿಟ್ಕಾಯಿನ್ ಪ್ರಕರಣವಾಗಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೆ SIT ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಕರಣವನ್ನ ತನಿಖೆಯನ್ನು ಕೈಗೊಂಡಾಗ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇರ್ತದೆ. ಅದರಲ್ಲೂ ಕೂಡ ಈಗ ರವಿಕುಮಾರ್ ಏನ್ DYSP SITಯ ಉನ್ನತ ಅಧಿಕಾರಿ ಇದ್ದಾರೆ, ಅವರು ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡು ಪ್ರತಿಯೊಂದು ಹಂತವಾಗಿ ಚೆಕ್ ಮಾಡ್ತಾ ಹೋದಾಗ ಪ್ರಕರಣದಲ್ಲಿ ಸಾಕಷ್ಟು ಫೈಲ್ಗಳನ್ನ ತಿರುಚಲಾಗಿದೆ ಅಂತ ಕಂಡು ಬಂದಿತ್ತು. ಇದರ ಬೆನ್ನಲ್ಲೇ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ 2 ದಿನಗಳ ಹಿಂದೆ ಕೂಡ ಪ್ರಕರಣವನ್ನು ಅಂದ್ರೆ FIR ಕೂಡ ದಾಖಲಿಸತಕ್ಕಂಥ ಈ ಹಿಂದೆ ಸಿಸಿಬಿ ಅಧಿಕಾರಿಗಳು ಯಾರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು 2020ರಲ್ಲಿ ತನಿಖೆ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ SIT ಟೀಮ್ ಅಂದ್ರೆ ಅಷ್ಟು ಸುಲಭವಾದದಲ್ಲ. ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಅಂದ್ರೆ ಕಲೆ ಹಾಕ್ತಾನೆ ಇದ್ದಾರೆ ಒಂದೊಂದು ಮಾಹಿತಿಗಳನ್ನು. ಯಾಕಂದ್ರೆ ಮೊದಲಿಗೆ ಈ ಕೇಸನ್ನು ತಗೊಂಡವರು ಯಾರು, ಆಗಿರ್ತಕ್ಕಂಥ IPS ಅಧಿಕಾರಿಗಳೇ ಆಗಿರ್ಬೋದು ಅಥವಾ ACPಗಳು ಯಾರು ಇರ್ಬೋದು, ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕಿ ಒಂದೊಂದು ಮಾಹಿತಿಯನ್ನು ಕೂಡ ತನಿಖೆಯನ್ನು ಕೈಗೊಂಡು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳನ್ನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಒಪ್ಪಿಸಲು ಸಿದ್ಧವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು, ಈ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಯಾಕೆ ಈ ಫೈಲ್ಗಳನ್ನ ಒಂದು ಫೈಲ್ ಫಾರ್ ಎಕ್ಸಾಂಪಲ್ A ಅಂತ ಇದ್ರೆ ಆ ಎಗಳನ್ನ ಎ ಅಂತ ಹೇಳಿ 3-4 ಫೈಲ್ಗಳನ್ನ ಯಾಕೆ ಕ್ರಿಯೇಟ್ ಮಾಡ್ತಾರೆ, ಶ್ರೀಕಿ ಸ್ಟೇಟ್ಮೆಂಟ್ ಅಲ್ಲಿಗೂ ಮತ್ತೆ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ಗಳಿಗೆ ಏನಾದರೂ ಮ್ಯಾಚಿಂಗ್ ಇದೆಯಾ, ಮ್ಯಾಚಿಂಗ್ ಇಲ್ವಾ ಅನ್ನೋ ಸಂಪೂರ್ಣವಾಗಿ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಪೃಥ್ವಿ, ಕಳ್ಳಾಟ ಆಡಿದ್ದಾರೆ ಅನ್ನುವಂಥದ್ದು ಇದ್ರ ಮುಖಾಂತರ ದೃಢ ಆಗ್ತಾ ಇದೆ ಅನ್ನಂಗಾಯ್ತು. ನೋಡೋಣ SIT ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಈ ಪ್ರಕರಣವನ್ನ ಅನ್ನುವಂಥದ್ದನ್ನ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿರ್ಮಾಪಕರ ವಿರುದ್ಧ ಮಾನಹಾನಿ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು. ಆದೇಶ ಇಂದಿಗೆ ಕಾಯ್ದಿರಿಸಿರುವಂತದ್ದು ACMM ಕೋರ್ಟ್. ನಿನ್ನೆ ಅವರ ಹೇಳಿಕೆ ಕೊಟ್ಟ ನಂತರ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಸುದೀಪ್ ವಿರುದ್ಧ
ವಂಚನೆ ಆರೋಪವನ್ನ ಮಾಡಿದ್ರು ನಿರ್ಮಾಪಕ ಎಂ.ಎನ್. ಕುಮಾರ್ ಅವರು. ನಿರ್ಮಾಪಕ ಎಂ.ಎನ್. ಕುಮಾರ್ ವಿರುದ್ಧ ಕೇಸನ್ನ ದಾಖಲಿಸಿದ್ರು, ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು. ಸುದೀಪ್ ಅವರು ಮಾನನಷ್ಟ ಕೇಸ್ ದಾಖಲು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಸುದೀಪ್. ಇಂದು ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಕೋರ್ಟ್. ಇದು ಕೋರ್ಟ್ನ ಹೊರಗಡೆ ಬಗೆಹರಿಯುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಬಿಕಾಸ್ ರವಿಚಂದ್ರನ್ ಅವರ ಬಳಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಲಾಗಿತ್ತು. ಶಿವಣ್ಣ ಅವ್ರನ್ನ ಕರೆದು ನಂತರ ಸುದೀಪ್, ಎಂ.ಎನ್. ಕುಮಾರ್ ಇವರೆಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಆಡ್ತಾರೆ, ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇತ್ತು. ಆದರೆ ನಿನ್ನೆ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ನೋಡ್ತಾ ಇದ್ರೆ ಇದ್ಯಾವುದು ಕೂಡ ಬಗೆಹರಿದಿಲ್ಲ ಅಂತ ಕಾಣಿಸ್ತದೆ. ಬಿಕಾಸ್ ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದೇನೆ, ಪದೇ ಪದೇ ಸುಮ್ನೆ ನನ್ನ ಮೇಲೆ ಆರೋಪವನ್ನ ಮಾಡಲಾಗಿರುವಂಥದ್ದು. ಇದಕ್ಕೆ ಕೋರ್ಟ್ ಮುಖಾಂತರನೇ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ಸುದೀಪ್ ಅವರು ಮಾಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ರವಿಚಂದ್ರನ್ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಮಧ್ಯಸ್ಥಿಕೆ ಸಭೆ, ಸಂಧಾನ ಸಭೆ ವಿಫಲ ಆಯ್ತಾ ಅನ್ನುವಂತ ಪ್ರಶ್ನೆನೂ ಕೂಡ ಉಟ್ಕೊಳ್ತಾ ಇದೆ. ಇಲ್ಲಿ ಸುದೀಪ್ ಅವರು ನನ್ನಿಂದ ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು, ಅದಕ್ಕೆ ನಾನು ಅಂದ್ರೆ ಅಡ್ವಾನ್ಸ್ ಕೊಟ್ಟ ನಂತರ ಡೇಟ್ಸ್ ಅನ್ನ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಸತಾಯಿಸ್ತಾನೆ ಬರ್ತಾ ಇದ್ದಾರೆ. 7-8 ವರ್ಷಗಳಿಂದ ಅವರು ಕಾಲ್ ಶೀಟ್ ಅನ್ನ ಕೊಟ್ಟಿಲ್ಲ. ಸೊ ಸತಾಯಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ನನ್ನ ದುಡ್ಡನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಈ ರೀತಿಯಾಗಿ ಮೋಸವನ್ನ ಮಾಡಲಾಗಿದೆ ಅಂತೆಲ್ಲ ಹೇಳಿದ್ರು ಕುಮಾರ್ ಅವರು. ಅದಕ್ಕೆ ಸುದೀಪ್ ಅವರು ಹೇಳಿದ್ರು ಯಾವುದೇ ಹಣವನ್ನ ಕೂಡ ಕೊಟ್ಟಿಲ್ಲ ನಾನು. ಇವರು ಸುಮ್ನೆ ಹೇಳ್ತಾ ಇದ್ದಾರೆ, ಇವ್ರ ಹತ್ರ ಏನ್ ದಾಖಲೆ ಇದೆ ಅದನ್ನು ಕೊಡ್ಲೇಬೇಕಿದ್ರೆ ಸುಮ್ಮನೆ ಮಾನನಷ್ಟ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಡಿಫಾಮೇಷನ್ ಕೇಸನ್ನ ಹಾಕಿದ್ರು. ಕ್ರಿಮಿನಲ್ ಮತ್ತು ಸಿವಿಲ್ ಡಿಫಾಮೇಷನ್ ಕೇಸನ್ನ ದಾಖಲು ಮಾಡಲಾಗಿತ್ತು. ಸುದೀಪ್ ವಿಚಾರ ನಾವು ನೋಡೋದಾದ್ರೆ, ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ ಬಳಿಕ ಎಂ.ಎನ್. ಕುಮಾರ್ ಅವರು, ಇದು ಅಂದ್ರೆ ವಾಣಿಜ್ಯ ಮಂಡಳಿಯವರು, ಅಂದ್ರೆ ಸಿನಿಮಾ ರಂಗದ ಪ್ರಮುಖರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಆಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಲುವನ್ನ ಕೂಡ ತೆಗೆದುಕೊಂಡಿದ್ರು. ಸೊ ಈ ಕಾರಣಕ್ಕೋಸ್ಕರನೇ ಶಿವಣ್ಣ ಅವರಿಗೆ ಹೋಗಿ ದೂರನ್ನ ಕೊಟ್ಟಿದ್ರು, ರವಿಚಂದ್ರನ್ ಅವರಿಗೆ ದೂರನ್ನ ಕೊಟ್ಟಿದ್ರು, ಅದಾದ್ಮೇಲೆ ವಾಣಿಜ್ಯ ಮಂಡಳಿಯವರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ರವಿಚಂದ್ರನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕೂಡ ಕರೆದಿದ್ರು. ಸುದೀಪ್ ಅವರು ಕೂಡ ಹಾಜರಾಗಿದ್ರು, ಕುಮಾರ್ ಅವರು ಕೂಡ ಹಾಜರಾಗಿದ್ರು, ಎಂ.ಎನ್. ಕುಮಾರ್ ಅವರು, ಹಾಗೆ ಪ್ರಮುಖರು ಚಿತ್ರರಂಗದವರು ಈ ಸಂದರ್ಭದಲ್ಲಿ ಇದ್ರು. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಸುಮಾರು ಸುದೀರ್ಘವಾಗಿ ಒಂದು 5-6 ಗಂಟೆಗಳ ಕಾಲ ಅಲ್ಲಿ ಚರ್ಚೆ ಕೂಡ ಆಗಿತ್ತು. ಆದ್ರೆ ಅದ್ಯಾವುದೂ ಕೂಡ ಒಮ್ಮತವನ್ನ ಮೂಡಿಸಿಲ್ಲ ಅಂತ ಕಾಣಿಸುತ್ತೆ ಸುದೀಪ್ ಅವರ ಹೇಳಿಕೆಯನ್ನ ಗಮನಿಸೋದಾದ್ರೆ. ನಿನ್ನೆ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನ ಹೊಂದಿದ್ರಲ್ಲ, 3 ದಿನದ ಅಂತ್ಯಕ್ರಿಯೆ ಇವತ್ತು. ಅಂತ್ಯಕ್ರಿಯೆ ಆಗಿ 3 ದಿನ ಆಗಿರುವಂಥದ್ದು. ಶ್ರೀರಂಗಪಟ್ಟಣದಲ್ಲಿ ಚಿತಾಭಸ್ಮ ವಿಸರ್ಜನೆಯನ್ನ ಮಾಡಲಾಗುತ್ತೆ. ಈಡಿಗ ಸಂಪ್ರದಾಯದಂತೆ ನಡೆಯಲಿರುವಂಥದ್ದು ಕಾರ್ಯ. ಸ್ಪಂದನ ಚಿತಾಭಸ್ಮಕ್ಕೆ ಪೂಜೆಯನ್ನ ಸಲ್ಲಿಸಲಿರುವಂಥದ್ದು ಕುಟುಂಬದವರು. ಬಳಿಕ ಶ್ರೀರಂಗಪಟ್ಟಣದ ಕಾವೇರಿಯಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಗುತ್ತೆ. ವಿಜಯ ರಾಘವೇಂದ್ರ, ಬಿ.ಕೆ. ಶಿವರಾಮ್ ಅವರ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅರ್ಚಕರಾಗಿರುವಂಥ ಭಾನುಪ್ರಕಾಶ್ ಶರ್ಮಾ ಅವರ ತಂಡದವರಿಂದ ಅಲ್ಲಿ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಅಸ್ಥಿ ವಿಸರ್ಜನೆಯ ಕಾರ್ಯವನ್ನ ಮಾಡಿಕೊಡಲಾಗುತ್ತೆ. ಅವರಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜಯ ರಾಘವೇಂದ್ರ ಅವರ ಕುಟುಂಬದವರು ಅಂದರೆ ಶ್ರೀಮುರಳಿ ಅವರು, ಚಿನ್ನೇಗೌಡರು ಇವರೆಲ್ಲರೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಬಿ.ಕೆ. ಶಿವರಾಮ್ ಅವರ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ವಿಜಯ ರಾಘವೇಂದ್ರ ಅವರ ಪುತ್ರ ಶೌರ್ಯ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಗುತ್ತೆ. 3 ದಿನದ ಕಾರ್ಯವನ್ನ ನೆರವೇರಿಸಲಾಗುವಂಥದ್ದು. ನಿನ್ನೆ ಪ್ರಣಾಮಾನಂದ ಶ್ರೀಗಳು ತಿಳಿಸಿದ್ರು, ಈಡಿಗ ಸಂಪ್ರದಾಯದಂತೆ ಏನೇನೆಲ್ಲ ಕಾರ್ಯವನ್ನು ಮಾಡಬೇಕು, ವಿಧಿವಿಧಾನಗಳನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ಮಾಡಲಾಗತ್ತೆ ಅಂತ ತಿಳಿಸಿದ್ರು. ಅದೇ ರೀತಿಯಾಗಿ ಇವತ್ತು 3ನೇ ದಿನದ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಮಂಡ್ಯದ ಪ್ರತಿನಿಧಿ ಸುನಿಲ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇವತ್ತು ಅಂತ್ಯಕ್ರಿಯೆಯಾಗಿ 3 ದಿನದ ಕಾರ್ಯವನ್ನ ಮಾಡಲಾಗ್ತಾ ಇರುವಂಥದ್ದು, ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಮತ್ತೆ ಎಷ್ಟೊತ್ತಿಗೆ ಬರಲಿದ್ದಾರೆ ವಿಜಯ ರಾಘವೇಂದ್ರ ಕುಟುಂಬದವರು ಮತ್ತೆ ಬಿ.ಕೆ. ಶಿವರಾಮ್ ಅವರ ಕುಟುಂಬದವರು ಅಂತ?
ಖಂಡಿತ ಪೃಥ್ವಿ, ಇವತ್ತು 3ನೇ ದಿನದ ಕಾರ್ಯವನ್ನು ಮಾಡುವಂಥದ್ದು. ಅಂದರೆ ವಿಜಯ ರಾಘವೇಂದ್ರ ಏನಿದ್ದಾರೆ, ಅವರ ಪತ್ನಿ ತೀರಿ ಹೋಗಿ ಇವತ್ತು ಅವರ ಅಂತ್ಯಕ್ರಿಯೆಯಾಗಿ 3ನೇ ದಿನ ಆಗಿರುವಂಥದ್ದು. ಇವತ್ತು ಈಡಿಗ ಸಂಪ್ರದಾಯದ ಪ್ರಕಾರ ಏನು 3ನೇ ದಿನದ ಹಾಲು ತುಪ್ಪವನ್ನು ಬಿಡುವಂಥ ಕೆಲಸ ಕೂಡ ಆಗುವಂಥದ್ದು. ಏನು ಪವಿತ್ರವಾದಂಥ ಕಾವೇರಿ ನದಿ ಏನಿದೆ, ಈ ಕಾವೇರಿ ನದಿಯಲ್ಲಿ ಸ್ಪಂದನ ಅವರ ಚಿತಾಭಸ್ಮವನ್ನು ಇವತ್ತು ವಿಸರ್ಜನೆ ಮಾಡಲಾಗುತ್ತೆ. ಹೀಗಾಗಿ ಮಂಡ್ಯದ ಶ್ರೀರಂಗಪಟ್ಟಣದ ಏನು ಸ್ನಾನಘಟ್ಟ ಏನಿದೆ, ಅಂದರೆ ಕಾವೇರಿ ನದಿಯ ಪಕ್ಕದಲ್ಲಿರುವಂಥ ದಡದಲ್ಲಿರುವಂಥ ಸ್ನಾನಘಟ್ಟ ಏನಿದೆ, ಇಲ್ಲಿ ಸಕಲ ತಯಾರಿಯನ್ನು ಈಗ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಶಾಶ್ವತಿ ಕ್ರಿಯಾ ಕರ್ಮಗಳನ್ನ ಏನು ನಡೆಸ್ಕೊಡ್ತಾರೆ ಆ ಒಂದು ಸಮಿತಿಯವರು ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು, ಅಂದರೆ ಅಸ್ಥಿ ವಿಸರ್ಜನಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 10:30 ಅಷ್ಟರಲ್ಲಿ ವಿಜಯ ರಾಘವೇಂದ್ರ ಹಾಗೂ ಅವರ ಮಗ ಶೌರ್ಯ, ಅದರ ಜೊತೆಗೆ ಏನು ಸ್ಪಂದನ ಅವರ ತಂದೆ ಏನಿದ್ದಾರೆ ಅವರು ಕೂಡ ಆಗಮಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಕಾವೇರಿ ನದಿಯ ತಡದಲ್ಲಿ ಇವತ್ತು ಒಂದು ಏನು ಅವರ ಅಸ್ಥಿ ವಿಸರ್ಜನಾ ಕಾರ್ಯ ನಡೆಯುವಂಥದ್ದು. ಪೃಥ್ವಿ, ನಾನೀಗ ಆ ಒಂದು ಜಾಗದಲ್ಲಿ ಇದ್ದೀನಿ, ಅಂದರೆ ಏನು ಕ್ರಿಯೆ ನಡೆಯುತ್ತೆ ಆ ಕ್ರಿಯೆ ನಡೆಯುವಂಥ ಜಾಗದಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಕಾವೇರಿ ನದಿಯ ಪಕ್ಕದಲ್ಲಿ ನಾನು ಇರುವಂಥದ್ದು. ಈ ಒಂದು ಜಾಗದಲ್ಲಿ, ಅಂದರೆ ಈ ಜಾಗದಲ್ಲಿ ಇವತ್ತು ಏನು ಪಂಚಗವ್ಯಗಳ ಅಭಿಷೇಕ ನಡೆಯುತ್ತೆ. ಅಂದರೆ ಸ್ಪಂದನ ಅವರ ಚಿತಾಭಸ್ಮ ಏನಿದೆ ಆ ಚಿತಾಭಸ್ಮವನ್ನು ಇಟ್ಟು ಇಲ್ಲಿ ಒಂದು ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡಿದ ನಂತರ ಇದೇ ಕಾವೇರಿ ನದಿಯಲ್ಲಿ ಅವರ ಚಿತಾಭಸ್ಮವನ್ನು ಬಿಡುವಂಥದ್ದು. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಕಾವೇರಿ ನದಿಯಲ್ಲಿ ಚಿತಾಭಸ್ಮವನ್ನು ಬಿಡುವಂಥದ್ದು, ಪಿಂಡವನ್ನು ಬಿಡುವಂಥದ್ದು, ಹೀಗೆ ಬಿಟ್ಟರೆ ಏನು ಮರಣವನ್ನು ಹೊಂದಿರ್ತಾರೆ ಅವರಿಗೆ ಮುಕ್ತಿ ಸಿಗುತ್ತೆ ಅನ್ನುವಂಥ ಪ್ರತೀತಿ ಇರುವಂಥದ್ದು. ಹೀಗಾಗಿಯೇ ಕಾವೇರಿ ನದಿಗೆ ಆಗಮಿಸಿ ಎಲ್ಲರೂ ಕೂಡ ಇಲ್ಲಿ ಪಿಂಡ ಪ್ರದಾನವನ್ನು ಮಾಡುವಂಥದ್ದು, ಜೊತೆಗೆ ಚಿತಾಭಸ್ಮವನ್ನು ವಿಸರ್ಜನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ಕೂಡ ಸ್ಪಂದನ ಅವರ ಚಿತಾಭಸ್ಮವನ್ನು ಈ ಒಂದು ಕಾವೇರಿ ನದಿಯಲ್ಲಿ ಬಿಡಲಿಕ್ಕೆ ಈಗಾಗಲೇ ನಿಗದಿ ಆಗಿರುವಂಥದ್ದು. ಹೀಗಾಗಿ ನಿಗದಿ ಆದಂತೆ ಏನು ಸುಮಾರು 10:30 ಗಂಟೆಗೆ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಆಗಮಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಕ್ರಿಯೆಗಳಿದೆ, ಅಂದರೆ ಅಭಿಷೇಕ ಮಾಡುವಂಥದ್ದು ಚಿತಾಭಸ್ಮಕ್ಕೆ, ಇವೆಲ್ಲ ಆದ ನಂತರ ಏನು ಸ್ಪಂದನ ಅವರ ಮಗ ಶೌರ್ಯ ಏನಿದ್ದಾನೆ ಆತನ ಕೈಯಲ್ಲಿ ಈ ಒಂದು ಕಾವೇರಿ ನದಿಯಲ್ಲಿ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳ ಜಿಲ್ಲೆಯಲ್ಲಿ ವಾಂತಿ ಭೇದಿಯಿಂದ 4 ಸಾವನ್ನಪ್ಪಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯುವ ನೀರು ಕಲುಷಿತವಾಗಿದೆ. ಶುದ್ಧ ನೀರು ಪೂರೈಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಬೆಟಗೇರಿ ಗ್ರಾಮಕ್ಕೆ ಕಲುಷಿತ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಮನೆಗಳಲ್ಲಿ ಬರುವಂತ ನಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. ವಾಂತಿ ಭೇದಿಯಾಗುವಂತ ಮುನ್ನ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಡಕಾಯಿತರ ಹಾವಳಿ ಹೆಚ್ಚಾಗ್ತಾ ಇದೆ. ರಾತ್ರಿ ವೇಳೆ 4 ಕದಿಮರು ಮಾರಕಾಸ್ತ್ರಗಳೊಂದಿಗೆ ಕಳ್ಳತನಕ್ಕೆ ಯತ್ನವನ್ನು ಮಾಡಿದ್ದಾರೆ. ಈ ಘಟನೆ ರಾಯಚೂರು ನಗರದ ಕೃಷ್ಣ ಮೆಡೋಸ್ನಲ್ಲಿ ನಡೆದಿದೆ. ಕದಿಮರು ಕೈಯಲ್ಲಿ ಹರಿತವಾದಂಥ ಚಾಕು ಹಾಗೂ ಇನ್ನಿತರ ವಸ್ತುಗಳಿಂದ ಬಾಗಿಲನ್ನು ಒಡೆದು ಕಳ್ಳತನಕ್ಕೆ ಯತ್ನವನ್ನು ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ನ ಸಮಯ ಪ್ರಜ್ಞೆಯಿಂದ ಕಳ್ಳರು ಓಡಿ ಹೋಗಿದ್ದಾರೆ. ಕಳ್ಳರ ಚಲನ ವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ ಕನಸಿನ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಬೀಗ ಬಿದ್ದಿದೆ. ತುಮಕೂರಿನ ಕೊಡಗೆರೆ ತಾಲೂಕು ಕೇಂದ್ರದ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ಕಳೆದ 8 ತಿಂಗಳಿಂದ ಸಂಬಳವೇ ಆಗಿಲ್ಲ. ಏಜೆನ್ಸಿ ಪಡೆದವರ ಎಡವಟ್ಟಿಗೆ ಸಿಬ್ಬಂದಿ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಇಂದಿರಾ ಕ್ಯಾಂಟೀನ್ನಲ್ಲಿ ದಿನಸಿಯೂ ಕೂಡ ಇಲ್ಲ, ಸಿಬ್ಬಂದಿಗೆ ಸಂಬಳವೂ ಕೂಡ ಇಲ್ಲ. ಹೀಗಾಗಿ ಇಂದಿರಾ ಕ್ಯಾಂಟೀನ್ಗೆ ಬೀಗ ಜಡಿದಿರುವಂಥದ್ದು ಸಿಬ್ಬಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕ್ಯಾಂಟೀನ್ ಮುಂದೆ 7 ತಿಂಗಳಿನಿಂದ ಸಂಬಳವಿಲ್ಲ ಅಂತ ಬೋರ್ಡನ್ನು ಹಾಕಿ ಸಿಬ್ಬಂದಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಂಬಳ ಏನು ಹಾಕಿಲ್ವಂತೆ, ಅವ್ರ ಮನೆ ಕಡೆ ತೊಂದರೆ ಇರ್ತವಂತೆ, ಅದಕ್ಕೆ ಹಾಕಿಲ್ಲ. ಅವ್ರ ಸಂಬಳ ಹಾಕಿಲ್ಲ ಅಂತ ಎಲ್ಲ ನಮಗೆ ಎಲ್ಲೂ ಊಟ ಅಡುಗೆ ಮಾಡಿಲ್ಲ ಇವತ್ತು. ಇದರಿಂದ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಅವ್ರ ಸಂಬಳ ಏನಾಯ್ತು ಅದನ್ನ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ನಮಗೂ ನಾಳೆಯಿಂದ ಊಟ ಕೊಡೋ ರೀತಿ. ಇಂದಿನಿಂದ ನ್ಯೂಸ್ 18 ಸಹಯೋಗದಲ್ಲಿ ಬೆಂಗಳೂರಿನ ಮೇಕರಿ ಸರ್ಕಲ್ ಬಳಿ ಇರುವಂತಹ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೆಯಲಿದೆ. ಇಂದಿನಿಂದ ಆಗಸ್ಟ್ 15ರವರೆಗೆ ಬಿಗ್ ಸೇಲ್ ನಡೆಯುತ್ತೆ. ಸ್ವಾತಂತ್ರ್ಯೋತ್ಸವದ ಧಮಾಕ ಸೇಲ್ ಇದಾಗಿತ್ತು. ಗ್ರಾಹಕರಿಗೆ ಮೆಗಾ ಆಫರ್ಸ್ ನೀಡಲಾಗಿದೆ. ಕಡಿಮೆ ಬೆಲೆಗೆ ಸೋಫಾ, ಡೈನಿಂಗ್ ಸೆಟ್ ಸಿಗಲಿದೆ. ಶೇಕಡ 75ರಷ್ಟು ರಿಯಾಯಿತಿ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಇಂದಿನಿಂದ ನ್ಯೂಸ್ 18 ಸಹಯೋಗದಲ್ಲಿ ಬೆಂಗಳೂರಿನ ಮೇಕರಿ ಸರ್ಕಲ್ ಬಳಿ ಇರುವಂತಹ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ
ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇರುವಂತದ್ದು. ಇಂದಿನಿಂದ ಆಗಸ್ಟ್ 15ರವರೆಗೂ ಬಿಗ್ ಸೇಲ್ ನಡೀತಾ ಇದೆ. ಸ್ವಾತಂತ್ರ್ಯೋತ್ಸವದ ಧಮಾಕ ಸೇಲ್ ಇದಾಗಿದೆ. ಗ್ರಾಹಕರಿಗೆ ಮೆಗಾ ಆಫರ್ಸ್ ನೀಡಲಾಗಿದೆ. ಕಡಿಮೆ ಬೆಲೆಗೆ ಸೋಫಾ, ಡೈನಿಂಗ್ ಸೆಟ್ ಸಿಗುತ್ತೆ. 75% ರಿಯಾಯಿತಿ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತದೆ. ಮಿಸ್ ಮಾಡದೆ ಬನ್ನಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.